ಜನರಿಂದ ಜನರಿಗಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಕೆಪಿ ರಾಜಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕಿನ ರಾಮಸಾಗರ ಗ್ರಾಮದ ಬಳಿ ಇರುವ ಪ್ರಕೃತಿ ವಿಲಾಸ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಕೆಪಿ ರಾಜಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಮತ್ತು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಜನರಿಂದ ಜನರಿಗಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೆಪಿ ರಾಜಣ್ಣರವರಿಗೆ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಗೊಟ್ಟಿಕೆರೆ ಮಂಜಣ್ಣರವರಿಗೆ ಅಭಿಮಾನಿಗಳು ಹೂವಿನ ಸುರಿಮಳೆಯನ್ನೇ ಸುರಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಕೆಪಿ ರಾಜಣ್ಣರವರಿಗೆ ಅಭಿಮಾನಿಗಳು ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಗೊಟ್ಟಿಕೆರೆ ಮಂಜಣ್ಣ, ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಹಾರೋಹಳ್ಳಿ ದೇವೇಗೌಡರು, ಬಿಜೆಪಿ ಹಿರಿಯ ಮುಖಂಡರಾದ ಟಿವಿ ಬಾಬು, ಹುಲ್ಲಳ್ಳಿ ಶ್ರೀನಿವಾಸ್, ಹಿಲಲಿಗೆ ಕೃಷ್ಣಾರೆಡ್ಡಿ, ಬಿಬಿಐ ರಾಜು, ಶ್ರೀನಿವಾಸ ರೆಡ್ಡಿ, ಬಾಬು, ಬಂಡಾಪುರ ರಾಮಚಂದ್ರ, ಚಿಕ್ಕನಾಗಮಂಗಲ ಗುರು, ಕಮ್ಮನಹಳ್ಳಿ ಅನಂತ್, ಯುವ ನಾಯಕರಾದ ಮಂಜುನಾಥ್ ದೇವು, ಅತಿಬೆಲೆ ಸೂರಿ, ಪಟಾಪಟ್ ರವಿ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಕೋಲಾರ್ ಸಂದೇಶ್ ಸೂರಿ, ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಬಿದ್ರಗುಪ್ಪೆ ನರೇಂದ್ರ ಬಾಬು, ಸೋಲೂರು ಮಹೇಶ್, ಹೆಬ್ಗೋಡಿ ಶ್ರೀನಿವಾಸ್ ರೆಡ್ಡಿ, ಹೆಬ್ಗೋಡಿ ಭಾಸ್ಕರ್, ಆನಂದ್ ಕುಮಾರ್, ನಂಜಾರೆಡ್ಡಿ, ಸ್ಯಾಂಟ್ರೋ ನಾಗಣ್ಣ, ಚೇತನ್, ತುಳಸಿ, ಕಿಶೋರ್, ಕೃಷ್ಣ, ಅನಿಲ್, ವೆಂಕಿ, ಲೋಕೇಶ್, ಸೊಪ್ಪಹಳ್ಳಿ ಸತೀಶ್, ನಂಜಾರೆಡ್ಡಿ, ಚಂದಾಪುರ ಆನಂದ್ ಕುಮಾರ್, ಅಳಿಬೊಮ್ಮಸಂದ್ರ ರಾಜಣ್ಣ ಮೊದಲಾದವರು ಭಾಗವಹಿಸಿದ್ರು. ಫೋಟೋ ನಿಂತ್ಕೊಳ್ಳಿ. ಓಕೆ ಸರ್.
ಮುಂದಿನ ದಿನಗಳಲ್ಲಿ ಕೆ ಪಿ ರಾಜರು ಅವರಿಗೆ, ನನ್ನ ತಮ್ಮನಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಎಲ್ಲ ಸಮಾಜದವರು ಆಶೀರ್ವಾದ ಇದೆ ತಾಲೂಕಲ್ಲಿ. ಮುಂದಿನ ದಿನಗಳಲ್ಲಿ ಆ ಭಗವಂತ ಒಳ್ಳೇದು ಮಾಡಿದ್ರೆ ಈ ಎಲ್ಲ ಆನೇಕಲ್ ತಾಲೂಕಿನ ಮಹಾಜನತೆ, ನನ್ನ ಚಿಕ್ಕಗಡೆ ಚಿನ್ನಪ್ಪಣ್ಣ, ಎಲ್ಲರೂ ಹಲವಾರು ಮುಖಂಡರುಗಳು, ಈಗ ನನ್ನ ಸ್ನೇಹಿತರು, ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ತುಂಬ ಖುಷಿ ಆಗ್ತಾಯಿತ್ತು. ಸಣ್ಣ ವಯಸ್ಸಿನಲ್ಲೇ ಈ ಮಟ್ಟಕ್ಕೆ ಬೆಳೆಯೋದು ಅಷ್ಟು ಈಸಿ ಅಲ್ಲ ಅಂತ. ಭಗವಂತ ಇವ್ರಿಗೂ ಒಳ್ಳೇದು ಮಾಡಲಿ. ಸದಾ ನಮ್ಮ ಸಂದೇಶ್ ಅವ್ರಿಗೆ ಆನೇಕಲ್ ತಾಲೂಕು ಮೇಲೆ ಸ್ವಲ್ಪ ಕಡೆ ಸ್ವಲ್ಪ ದಯಪಾಲಿಸಿದ್ರೆ ಎಲ್ಲ ಸಮಾಜದವ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ನನ್ನಲ್ಲಿ ಕಳೆ ಮನವಿ. ಆದರೆ ನಮ್ಮ ಕೆ ಪಿ ರಾಜುರವ್ರಿಗೆ ಏನಾದರೂ ಭಗವಂತ ಒಳ್ಳೇದು ಮಾಡಿದಲ್ಲಿ ನೀವು ನಮ್ಮ ಜೊತೆಗಿದ್ದರೆ 100% ನಾವು ಗೆಲ್ಸ್ಕೊಂಬತ್ತೀವಿ ಅಂತ ಎರಡು ಮಾತು ಹೇಳ್ತಾ ಸುರೇಶ್ರವರು ಇವರಿಬ್ಬರು ರಾಮ ಲಕ್ಷ್ಮಣ ಇದ್ದಂಗೆ. ನಾನು ಸುಮಾರು ನೋಡಿದ್ದೀನಿ, ಆಮೇಲೆ ಹುಡುಗರು ನಾನು ಕೇಳಿದ್ದೀನಿ. ಸುಮಾರು ಜನ ನನ್ನ ಸ್ನೇಹಿತರನ್ನೆಲ್ಲ ಕೇಳಿದ್ದೀನಿ, ಅಣ್ಣ ಇಬ್ಬರು ಜೊತೆಯಲ್ಲಿ ಇರ್ತಾರೆ, ಇಬ್ಬರೇ ಒಂದೇ ತಾಯಿಗೆ ಮಕ್ಕಳ ಥರ ಇರ್ತಾರೆ ರಾಮ ಲಕ್ಷ್ಮಣ ಅಂತ. ಆವತ್ತೇ ನಾನು ಅಬ್ಸರ್ವ್ ಹೇಳಿದೆ ನಮ್ಮ ರಾಜುಗೆ, ರಾಜು ನೋಡಿ ಎಷ್ಟು ಇಬ್ಬರೂ ಯಾವುದೇ ಸಮಾಜದ ವ್ಯಕ್ತಿ ಕಷ್ಟ ಅಂತ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತು ಕಾಪಾಡ್ತಾರಲ್ಲ, ಹೊಡೀರಿ ರಾಜಕಾರಣಿಗಳಿಗೆ, ಈ ವ್ಯಕ್ತಿಗಳಿಗೆ ಹ್ಯಾಂಡ್ಸ್ ಆಫ್ ಅಂತೇಳಿ ಹೇಳಬಲ್ಲೆ. ನನ್ನ ಹುಟ್ಟುಹಬ್ಬ ಸುಮಾರು ವರ್ಷಗಳಿಂದ ನಾನು ಹುಟ್ಟುಹಬ್ಬದ ದಿನ ನಾನು ಊರಲ್ಲೇ ಇರ್ತಿರಲಿಲ್ಲ. ಯಾಕಂದರೆ ನಾನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆ ದಿನ ಹಮ್ಮಿಕೊಳ್ತಿದ್ದೆ. ಮೈಸೂರು, ಪಿರಿಯಾಪಟ್ಟಣ, ಕುಶಾಲನಗರ ಆ ಭಾಗದ ಏನು ಗಿರಿಜನ ತಂಡ ಮಕ್ಕಳಿದ್ದಾರೆ, ಆಡಿ ಮಕ್ಕಳು, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಅವರ ವಿದ್ಯಾಭ್ಯಾಸಕ್ಕೆ ನೆರವು ನೀಡೋ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ನಾನು ಸುಮಾರು ದಿನಗಳಿಂದ ಕಾಲ ತಳ್ತಿದ್ದೆ. ಏನು ನಮ್ಮ ಆತ್ಮೀಯ ಸಹೋದರರ ಒತ್ತಾಯದ ಮೇರೆಗೆ ಕಳೆದ ಬಾರಿ ಮತ್ತು ಈ ಬಾರಿ ನಾವು ಹುಟ್ಟುಹಬ್ಬಕ್ಕೆ ಅವರ ಜೊತೆಯಲ್ಲಿ ಪಾಲ್ಗೊಂಡಿರೋದು ನಮಗೆ ಸಂತೋಷಕರವಾದ ವಿಚಾರ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಹೋದರನಿಗಿಂತ ಹೆಚ್ಚಾಗಿ ಈ ತಂಡವನ್ನು ಮುನ್ನಡೆಸಿ ಕೆಲಸ ಮಾಡಿರ್ತ ನಮ್ಮ ವಿನಯ್ ರೆಡ್ಡಿ ಅವರು, ನಮ್ಮ JDS ಯುವ ಘಟಕದ ಅಧ್ಯಕ್ಷರು. ಅವರ ಈ ಕಾರ್ಯಕ್ಕೆ ಎಷ್ಟು ಅವರಿಗೆ ಶ್ಲಾಘನೆ ಕೊಟ್ಟರೂ ಕಡಿಮೆ ಆಗುತ್ತೆ. ಅದೇ ರೀತಿ ಅವರ ತಂಡ ಏನಿದೆ, ನಮ್ಮ ಮಹೇಶ್ ಇರ್ಬೋದು, ಎಲ್ಲ ಅವರ ತಂಡ, ಎಲ್ಲರ ಹೆಸರುಗಳಾಗಲ್ಲ, ಎಲ್ಲರೂ ನಾಯಕರೇ ಇಲ್ಲಿ. ಟೋಟಲಿ ನಮ್ಮ ವಿನಯ್ ರೆಡ್ಡಿ ಅವರ ತಂಡ ಈ ಕಾರ್ಯಕ್ರಮ ಬಹಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ. ಅವರಿಗೆ ಎಷ್ಟೇ ಅವರಿಗೆ ಧನ್ಯವಾದಗಳನ್ನ ಹೇಳಿದ್ರು ನಮಗೆ ಸಲ್ಲದೆ. ಅವರಿಗೆಲ್ಲರೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈಗ ನಮ್ಮ ಆನೇಕಲ್ ತಾಲೂಕಿನ ನಮ್ಮ JDSನ ಮುಖಂಡರು ಮತ್ತು ಈಗಿನ NDA ಅಭ್ಯರ್ಥಿಯಾಗಿಯೂ ಸಹ ಈಗಲೇ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಭಾಗದ ನನ್ನ ಸಹೋದರರು ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ KP ರಾಜಣ್ಣವರ ಒಂದು ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂತಹ ನಮ್ಮ ಚಿಂಚಲಮಡವಾಳ ಗ್ರಾಮದಲ್ಲಿರ್ತಕ್ಕ ಚೌಟ್ರಿಯಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಎಲ್ಲರೂ ಸೇರಿ ಅವರ ಒಂದು ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಅವರಿಗೆ ಒಂದು ಶುಭಾಶಯನ ಕೋರೋದ್ರ ಮುಖಾಂತರ ಬಗ್ಗೆ ಎಲ್ಲರೂ ಬಂದು ಒಂದು ಆಶೀರ್ವಾದನ ಮಾಡ್ತಿದ್ದಾರೆ. ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಹಿತೈಷಿಗಳಿಗೂ, ಬಂಧು ಬಾಂಧವರಿಗೂ ಮತ್ತು ಪಕ್ಷ ಭೇದವನ್ನು ಮರೆತು ಏನು ಅವರಿಗೆ ಈ ಜನ ನಡೆದಿದ್ದಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು ಮತ್ತು ಈ ಒಂದು ತಾಲೂಕಿನ ಒಂದು ಅಧಿಕಾರ ಅವ್ರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್. ನಮ್ಮ KP ರಾಜು ಆನೇಕಲ್ ತಾಲೂಕು JDSನ ಮುಖಂಡರು ಹಾಗೂ ನಮ್ಮ ಆತ್ಮೀಯರು ಹಾಗೂ ನಮ್ಮ TV ಬಾಬಣ್ಣವರು, ಅವ್ರ ಬಗ್ಗೆನೂ ಸ್ವಲ್ಪ ನಾನು ಮಾತಾಡಬೇಕು. ಏಕೆಂದರೆ ಅವರು ನಮ್ಮ ತುಂಬ ಆತ್ಮೀಯರೇ. ಈ ಒಂದು ಸಂದರ್ಭದಲ್ಲಿ KP ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ NDA ಅಭ್ಯರ್ಥಿಗಳು ಯಾರೇ ಆಗಿರಲಿ, ಬಟ್ ರಾಜು ಆಗಿರಲಿ, TV ಬಾಬಣ್ಣ ಆಗಲಿ, ಇವರಿಬ್ಬರು ಯಾರಾದರೂ ನಾವು ಒಮ್ಮತದಿಂದ ನಾವು ಓಡಾಡಿ ಅವ್ರನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ತಾ, ಅವರು ಒಳ್ಳೆ ಸಮಾಜ ಸೇವಕರು, ಏನು ಹೆಚ್ಚಿನ ಜನರಲ್ಲಿ ಆಸಕ್ತಿ ವಹಿಸಿದಂಥ ವ್ಯಕ್ತಿಗಳು. ಇವರಿಬ್ಬರಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಸರಿ ನಾವು ಇದಕ್ಕೆ ಸಮ್ಮತಿಯಿಂದ ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಬರೋಕ್ಕೆ ನಾವು ಪಣ ತೊಟ್ಟು ಕೆಲಸ ಮಾಡ್ತೀವಿ. ಆದರೂ ಅವರು
ಇಲ್ಲ, ನಮಗೆ ಸ್ಥಳೀಯರು ನಮಗೆ ಇಂಪಾರ್ಟೆಂಟ್. ನಮಗೆ ನಮ್ಮ ಒಂದು ಸ್ಥಳೀಯ ಭಾಗದಲ್ಲಿ ಎಲ್ಲರನ್ನೂ ಗುರುತಿಸಿ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನಾವು ಕಂಡಿದ್ದೀವಿ ಇದನ್ನು ನಾವು ಸ್ಥಳೀಯರಿಗೆ ಫಸ್ಟ್ ಪ್ರಾಮುಖ್ಯತೆ ನಾವು ಕೊಡಲೇಬೇಕಾಗುತ್ತೆ. ಆದ್ದರಿಂದ ನಾವು ಸ್ಥಳೀಯರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೇವೆ. ಹೌದು, ಇವರಿಬ್ಬರಲ್ಲಿ ಯಾರು ಕೊಟ್ಟರು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಾವಿದು ಯಾಕೆಂದರೆ NDA ಮೈತ್ರಿ ಸರ್ಕಾರ ಇರೋದ್ರಿಂದ ಇಬ್ಬರೇ ಯಾರು ಕೊಟ್ಟರು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಹೌದು, ಈ ಥರ ಹೇಗೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ NDA ಅಭ್ಯರ್ಥಿ ನಾವು ಇಬ್ಬರಲ್ಲಿ ಯಾರು ಕೊಟ್ಟರು ನಾವು ಮಾಡ್ತೀವಿ, ಹಾಗಂತ ಏನೂ ಇಲ್ಲ. ಈಗ ನಾವು ಸ್ಥಳೀಯರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಈಗ ನಾರಾಯಣಸ್ವಾಮಿ ಅವರು MP ಆಗಿದ್ದಾರೆ. ನಾವು ಸ್ಥಳೀಯರನ್ನು ಗುರುತಿಸ್ಬೇಕು. ನಮ್ಮ ಜೊತೆಯಲ್ಲಿರೋರು, ಜನರ ಜೊತೆ ಇರೋರು, ಜನರ ಜೊತೆ ಒಡನಾಟದಲ್ಲಿರೋರು, ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇರೋರು, ಇಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು 100% 100% ನಾವು ಕೊಡ್ತೀವಿ. ನಾವೀಗ NDA ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಾವು ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಅವ್ರಿಗೆ ಸಹಕಾರ ಕೊಡಬೇಕಾದ್ರೆ ನಮ್ಮ ಧರ್ಮ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಸಹೋದರರಾದಂಥ ನೆಚ್ಚಿನ ಈ ಭಾಗದ ಜನಪ್ರಿಯ ನಾಯಕರು 2023ರ ಚುನಾವಣೆಯಲ್ಲಿ JDSನ ಅಭ್ಯರ್ಥಿಯಾಗಿದ್ದಂಥ ಆತ್ಮೀಯ ಸಹೋದರರಾದಂಥ KP ರಾಜುರಾವ್ ಅವರದ ಹುಟ್ಟುಹಬ್ಬ. ಹಾಗಾಗಿ ಭಗವಂತ ಅವರಿಗೆ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಭಗವಂತ ಮತ್ತು ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಅಧಿಕಾರವನ್ನು ಸಿಗಲಿ. ಹಾಗಾಗಿ ಈಗ ಏನು ನಮ್ಮ NDA ಸರ್ಕಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಅಣ್ಣ ತಮ್ಮಂದ್ರ ಥರ ಮುಂದಿನ ಚುನಾವಣೆ ಎದುರಿಸಬೇಕಾಗ್ತಾ ಇದೆ. ಹಾಗಾಗಿ ಆತ್ಮೀಯ ಸಹೋದರರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರಾದ KP ರಾಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಈ ಹಿಂದೆ ದಳದಿಂದ ಅವರು ಸ್ಪರ್ಧೆ ಮಾಡಿ ಆನೇಕಲ್ ತಾಲೂಕಲ್ಲಿ ಒಬ್ಬ ಜನನಾಯಕರಾಗಿ ಗುರುತಿಸ್ಕೊಂಡಿರ್ತಾರೆ. ಮುಂದೆ ಅವರು ಇವಾಗ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. NDA ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಗಳಾಗೋ ಚಾನ್ಸು ಇರುತ್ತೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತು ನಮ್ಮ ಗೆಳೆಯರಾದಂಥ KP ರಾಜು ಅವ್ರದ್ದು ಜನ್ಮ ದಿನಾಚರಣೆ. ಇದಕ್ಕೆ ಅವ್ರ ಮೊದಲಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಈಗ ಅವರು ಬಹಳ ವರ್ಷಗಳಿಂದ ರಾಜಕೀಯ ಒಂದು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ, ಅವರ ಕನಸುಗಳೆಲ್ಲ ನನಸಾಗಲಿ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವಕ ಮಿತ್ರರು ಅವ್ರ ಜೊತೆ ಇದ್ದು ಅವರ ಏನು ಕನಸಿದೆ ಅದನ್ನು ನನಸು ಮಾಡೋದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ಲಿ. ನಾವು ಅದನ್ನು ನೋಡ್ತಕ್ಕಂಥ ಭಾಗ್ಯ ನಮ್ಮದಾಗಲಿ. ಸ್ನೇಹಜೀವಿ, ಸರಳ ಜೀವಿ. ಇವತ್ತು ಈ ಒಂದು ಯುವ ಕಣ್ಮಣಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮನ. ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಸಹಾಯ ಮಾಡಲಿ, ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ನನ್ನ ಆತ್ಮೀಯ ಸಹೋದರ ಸಮಾನರು ಮತ್ತು ನಮ್ಮ ಶಾಲಾ ಕಾಲೇಜು ದಿನಗಳಿಂದ ಸ್ನೇಹಿತರು, ಅವರ ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಜೊತೆಗೆ ನಿರಂತರವಾಗಿ ನಿಸ್ವಾರ್ಥವಾಗಿ ಯಾವುದೇ ರೀತಿಯಾದಂಥ ಒಂದು ಫಲಾಫಲಗಳನ್ನು ಅಪೇಕ್ಷಿಸದೆ ಕಳೆದ 30 ವರ್ಷದಿಂದ ಈ ತಾಲೂಕಿಗೆ ತನ್ನದೇ ಆದಂಥ ಸೇವೆಗಳನ್ನ ನೀಡ್ತಾ ಬಂದಿರ್ತಾರೆ. ಅದು ಇಡೀ ತಾಲೂಕಿನ ಜನತೆಗೆಲ್ಲನೂ ಗೊತ್ತಿದೆ. ಸೊ ಇವತ್ತಿನ ಈ ಸುಸಂದರ್ಭದಲ್ಲಿ ನಾನು ಏನು ದಾರ್ಶನಿಕ ವ್ಯಕ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ವಿಚಾರ ಏನಂತ ಹೇಳಿದ್ರೆ, ಈಗಾಗಲೇ ಏನು ಅವರ ಪ್ರಯತ್ನ ಇದೆ, ಈ ಬಾರಿ 2028ರ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿಯಾಗಿ JDSಯಿಂದ ಬರಲಿ ಮತ್ತು ತಾಲೂಕಿನ ಜನತೆ ಒಮ್ಮೆ ಅವರಿಗೆ ಒಂದು MLA ಆಗಿ ಗೆಲ್ಲಿಸ್ತಕ್ಕಂಥ ಅವಕಾಶನ ಕಲ್ಪಿಸ್ಕೊಡ್ಲಿ. 30 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅದೇ ಸೇವೆನ ಅಧಿಕೃತಗೊಳಿಸಲಿ. ಮತ್ತು ಯುವ ದಂಡಿಗೆ ಏನಿದೆ ಅವರದೇ ಆದಂಥ ಅನೇಕ ಯುವಕರು ಇದ್ದಾರೆ. ಯಾವತ್ತೂ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಬಡಿಸ್ಕೊಂಡವರಲ್ಲ. ವಿಶೇಷವಾಗಿ ಸ್ನೇಹಜೀವಿ ಮತ್ತು ಒಂದು ಜನಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಆಕರ್ಷಿತ ವ್ಯಕ್ತಿ ಸಹ ಅವರು. ಸೊ ಅವರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ತಾಲೂಕಿನ ದೇವತೆ ಚೌಡೇಶ್ವರಿ ಅವರಿಗೆ 2028ರ ಈ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಮೈತ್ರಿ ಪಕ್ಷದಿಂದ ಟಿಕೆಟ್ ಕೊಡುವಂತಾಗಲಿ. ಅವರ ಒಂದು ಸತತ ಪ್ರಯತ್ನದ 30 ವರ್ಷಗಳಿಂದ ಜನಸೇವೆ ಮಾಡ್ತಕ್ಕಂಥದ್ದು ಅದು ಅಧಿಕೃತವಾಗಲಿ ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅವ್ರಿಗೆ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಭಾರತ್. ನಮ್ಮ ಆತ್ಮೀಯ
ಸ್ನೇಹಿತರು ಆದಂಥ KP ರಾಜುರವರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಾವು ಅವರ ಒಡನಾಟ ಸುಮಾರು 35 ವರ್ಷಗಳ ಒಂದು ಒಡನಾಟ. ನಾನು ಆವಾಗಿಂದನೂ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅವರು ಒಂದು ವಿದ್ಯಾರ್ಥಿಯ ಒಂದು ಆರಂಭದ ದಿನಗಳಿಂದನೂ ಇದುವರೆಗೂ ಅವರು ಅವ್ರದ್ದೇ ಆದಂಥ ಒಂದು ಸಂಘಟನೆಯನ್ನು ಈ ತಾಲೂಕಲ್ಲಿ ಮಾಡುವುದರ ಮುಖಾಂತರ ಮತ್ತು ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ಅತಿ ಹೆಚ್ಚಾಗಿ ಬಡವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸುತ್ತಾ ಇದುವರೆಗೂ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ತಾಲೂಕಿನ ಜನಗಳ ಸೇವೆಯನ್ನು ಮಾಡುವಂಥ ಭಾಗ್ಯ ಅವರಿಗೆ ಸಿಗಲಿ. ನಿಜವಾಗ್ಲೂ ಇಂಥ ಈ ಏಜಲ್ಲಿ ಕರೆಕ್ಟಾಗಿದೆ ಅವರಿಗೆ. ಇವತ್ತು ಅವರಿಗೆ ಏನಾದರೂ ಈ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಬಲ ಬೇಕಾದರೆ ಯಾವುದಾದ್ರೂ ಒಂದು ಅಧಿಕಾರ ಬೇಕು. ಆ ಅಧಿಕಾರ ಅವ್ರಿಗೆ ಆ ದೇವರು ಕರುಣಿಸಲಿ, ಕೊಡುವಂಥ ಭಾಗ್ಯ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವ್ರು ಒಳ್ಳೆಯದಾಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. KP ರಾಜಣ್ಣವರ ಒಂದು ಹುಟ್ಟುಹಬ್ಬವನ್ನು ಅನೇಕ ಅಭಿಮಾನಿಗಳೊಂದಿಗೆ ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅವರು ನಿಜವಾಗ್ಲೂ ಸಹ ಒಂದು ಸರಳ ವ್ಯಕ್ತಿತ್ವವುಳ್ಳಂಥವರು. ಎಲ್ಲ ವರ್ಗದ ಜನರಿಗೆ ಸದಾ ಅವರಿಗೆ ಬೇಕಾಗಿರ್ತಕ್ಕಂಥ ನೆರವು ಏನಾದರೂ ಇದ್ದಾಗ ಅವ್ರ ಕೈಲಾದಂಥ ಒಂದು ಸಹಾಯವನ್ನು ಮಾಡುವಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ಒಂದು ಸರಳ ಜೀವಿಯವರು. ನೀವು ಈಗಾಗಲೇ ನೋಡಿರೋ ತಾಲೂಕಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು, ಇವರು ಯಾರೇ ಬರಲಿ ಸಹ ಇವ್ರ ಕೈಲಾದಂಥ ಒಂದು ನೆರವನ್ನು ಕೊಟ್ಟು ಸಪೋರ್ಟನ್ನು ಕೊಟ್ಟು ಮತ್ತು ಎಲ್ಲ ಒಂದು ವರ್ಗದ ಜನರಿಗೆ ಒಂದೇ ಥರ ಒಂದು ರೆಸ್ಪೆಕ್ಟ್ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವುಳ್ಳಂಥ KP ರಾಜಣ್ಣವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ. ಇವರಿಗೆ ಶುಭಾಶಯಗಳನ್ನ ಕೋರ್ತಾ ದೇವರು ಆಯುಷು ಆರೋಗ್ಯ ಮತ್ತು ಅಭಿವೃದ್ಧಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಳಿ, ಅವರು ಇನ್ನೂ ಉತ್ತುಂಗಕ್ಕೇರಲಿ ಅಂಥೇಳಿ ಈ ಒಂದು ವಿಶೇಷವಾದ ದಿನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ ಈ ದಿನ ಏನು ವಿಶೇಷವಾದ ದಿನ ಅಂತ ಹೇಳ್ತೀವೋ, ಈ ದಿನದಿಂದ ಅವರು ಏನು ಕನಸನ್ನು ಇಟ್ಕೊಂಡಿದ್ದಾರೆ ಅದು ಈಡೇರಲಿ. ಆ ಭಗವಂತ ಅವರಿಗೆ, ಅವರ ಕುಟುಂಬದವರಿಗೆ, ಹಾಗೆ ಅವರು ನಂಬಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಳ್ಳೇದು ಮಾಡಲಿ. ಹಾಗೂ ರಾಜಕೀಯವಾಗಲಿ ಸಹ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಅವಕಾಶ ಅಂತೇಳಿದ್ರೆ ಪವರ್ ಇಲ್ಲದೇ ಸಹ ಅವರು ನಿರಂತರವಾಗಿ ಜನರ ಒಂದು ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ. ಇವರಿಗೆ ದೇವರು ಒಳ್ಳೇದು ಮಾಡಲಿ. ಸೊ ಮತ್ತೊಮ್ಮೆ KP ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ವಾಯಿನ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ತಾಲೂಕಿನ ಸಮಾಜ ಸೇವಕರಾದಂಥ ನಮ್ಮ KP ರಾಜು ಅವರ ಹುಟ್ಟುಹಬ್ಬ. ಎಲ್ಲರೂ ಅಭಿಮಾನಿಗಳು ಸೇರಿ ಇವತ್ತು ಅರ್ಥಪೂರ್ಣವಾಗಿ ಅನೇಕ ಜನರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಕನಸುಗಳೆಲ್ಲ ಈಡೇರಲಿ ಅಂತೇಳಿ ಶುಭವನ್ನು. ಆತ್ಮೀಯರೇ, ಏನಿವತ್ತು ಕರುನಾಡ ಕಣ್ಮಣಿ ಪ್ರಶಸ್ತಿ ವಿಜೇತರಾದಂತಹ ಹಾಗೂ ಬಡವರ ಬಂಧು, ಆನೇಕಲ್ ತಾಲೂಕಿನ ದೀನದಲಿತರ ನಾಯಕ, ಬಡವರ ಆಶಾಕಿರಣ, ಜನರಿಂದ ಜನರಿಗಾಗಿ ಸಂಸ್ಥಾಪಕರಾದಂಥ ಶ್ರೀಯುತ KP ರಾಜಣ್ಣವರು ಇವತ್ತು ಹುಟ್ಟುಹಬ್ಬ ಇತ್ತು. ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಮುಂದಿನ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ದೇವರುಗಳು KP ರಾಜಣ್ಣವರಿಗೆ ಶುಭ ಹಾರೈಸಲಿ. ಮುಂದಿನ ದಿನಗಳಲ್ಲಿ MLA ಆಗಲಿ ಅಂತ ಈ ಸಮಯದಲ್ಲಿ ಹಾರೈಸುತ್ತಾ ಮತ್ತೊಮ್ಮೆ KP ರಾಜಣ್ಣವರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತೇನೆ. ಜೈ ಹಿಂದ್. KP ರಾಜು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ದೇವರು ಐಶ್ವರ್ಯ, ಆರೋಗ್ಯ, ಅಧಿಕಾರ ಎಲ್ಲ ಕೊಟ್ಟು ಒಳ್ಳೆಯ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ KP ರಾಜು ಅವರು ಅಂತ ಹಾರೈಸೋಣ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ JDSನ ಒಬ್ಬ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಈ JDSಲ್ಲಿ ನಮ್ಮ ತಾಲೂಕಿನ ಕಾರ್ಯಕರ್ತರಲ್ಲಿ ಅವರು ಒಬ್ಬ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷಕ್ಕೆ ಅವ್ರಿಗೆ ಒಳ್ಳೆ ಪಕ್ಷದಲ್ಲಿ ಒಳ್ಳೆ ಸುಸಂಸ್ಕೃತವಾದ ಒಳ್ಳೆ ನಡೆ ನುಡಿ, ಆ ಭಾಷೆ ಎಲ್ಲ ಒಳ್ಳೆ ಚೆನ್ನಾಗಿ ನಮ್ಮ ತಾಲೂಕಿನ ಜನ ಅನುಸರಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತೀವಿ.
ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ KP ರಾಜರವರಿಗೆ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಅವರು ಪ್ರಭಾವಿ ನಾಯಕರಾಗಿ JDS ಮುಖಂಡರು ಮತ್ತು NDA ಮುಖಂಡರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಒಳ್ಳೆಯ ಅಧಿಕಾರ ಅಂತಸ್ತು ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ, ಇದೇ ಥರ ಬೆಳೀಲಿ, JDSಲ್ಲಿ ಒಳ್ಳೆ ಲೀಡ್ರಾಗಿ ಮುಂಬರಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಯುವಕರ ಆಶಾಕಿರಣರಾದ ಯುವಕರ ಅಚ್ಚುಮೆಚ್ಚಿನ ನಾಯಕರಾದ KP ರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಭಗವಂತ ಅವರಿಗೆ ಇನ್ನೂ ಉತ್ತಮವಾಗಿ ಸಮಾಜ ಸೇವೆ ಮಾಡಲು ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ಮತ್ತೆ ಹುಟ್ಟುಹಬ್ಬ ಶುಭಾಶಯಗಳು ಕೇಳಿಕೊಳ್ಳು. ನಮ್ಮ JDSನ ತಾಲೂಕಿನ ಒಂದು ಒಳ್ಳೆಯ ಕಾರ್ಯಕರ್ತರು ಹಾಗೂ ಉತ್ತಮವಾದ ನಾಯಕರು ಅನಿಸ್ಕೊಂಡಿರುವ ನಮ್ಮ KP ರಾಜು ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಇದೇ ರೀತಿ ಅವ್ರಿಗೆ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಸ್ಥಾನಮಾನ ಕೊಡಬೇಕು, ಅವ್ರಿಗೆ ಅಂದ್ಕೊಂಡಿರೋ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಂತೇಳಿ ಕೋರ್ತಾ ಮತ್ತೊಂದೇ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. KP ರಾಜು ಅವರು ನಮ್ಮ ತಾಲೂಕಿನ ಒಂದು ಹಿರಿಯ ನಾಯಕರಾದಂಥ JDSನ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ KP ರಾಜು ಅವರ ಬರ್ತ್ಡೇಗೆ ನಾವೆಲ್ಲರೂ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿರ್ತೀವಿ ಮತ್ತು ದೇವರಲ್ಲಿ ಕೇಳ್ಕೊಳ್ತೀವಿ ಮುಂದೊಂದು ದಿವಸ ಅವರು ನಮ್ಮ ತಾಲೂಕಿಂದ ಒಂದು ಉತ್ತಮವಾದ ನಾಯಕರಾಗಿ JDSಯಿಂದ ಬೆಳೀಲಿ ಅಂತ ನಾವು ಕೇಳ್ಕೊಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ನಾವು NDA ಅಭ್ಯರ್ಥಿಗಳು BJP ಮತ್ತು NDA ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. JDSನ ಪ್ರಭಾವಿ ಮುಖಂಡರು 2023 ನಿಕಟಪೂರ್ವ JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ KP ರಾಜು ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಒಂದು ರಾಜಕೀಯವಾಗಿ ಒಂದು ಮುನ್ನೆಲೆ ಬರ್ತಕ್ಕಂಥ ಅವಕಾಶವನ್ನು ದೊರೆಯಲಿ ಅಂತೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ. ಇವತ್ತು ನಮ್ಮ ಆತ್ಮೀಯ ಸೋದರರು, ನಮ್ಮೆಲ್ಲರ ನಾಯಕರು ಮತ್ತು ಜಾತ್ಯತೀತ ಜನತಾದಳದ ದಳದ ಯುವ ನಾಯಕರು ಮತ್ತು ನಮ್ಮೆಲ್ಲರಿಗೂ ಚಿರಪರಿಚಿತರು ಆದಂತಹ KP ರಾಜಣ್ಣವರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಭಗವಂತ ಆಯುರಾರೋಗ್ಯ, ಆಯಸ್ಸು, ಆಸ್ತಿ, ಅಂತಸ್ತು, ಐಶ್ವರ್ಯ ಸಕಲವನ್ನು ನೀಡಲಿ ಮತ್ತು ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ. ಮುಂದೆ ಅವರಿಗೆ ಅವಕಾಶ ಇದ್ದರೆ ಭಗವಂತ ಒಳ್ಳೇದು ಮಾಡಲಿ ಮತ್ತು ಅವರು ಕೂಡ ಇವತ್ತು ರಾಜಕೀಯದಲ್ಲಿ ತುಂಬ ಪ್ರಬಲವಾಗಿ ಬೆಳೀತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಏನಿವತ್ತು ಎಲ್ಲ ಯುವ ಸಮೂಹವೇ ಇವತ್ತು ಬಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ಮತ್ತೊಮ್ಮೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಡವರು ಬಂದು ಸಮಾಜ ಸೇವಕರು ಯುವ ನಾಯಕರಾದ ನಮ್ಮ KP ರಾಜಣ್ಣವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಸುಮಾರು ಸಾವಿರಾರು ಯೂತ್ಸೇ ಬಂದಿದ್ದರು, ನೀವೇ ನೋಡಿದ್ದೀರಾ. ಒಳ್ಳೆ ಕೆಲಸ ಮಾಡ್ತಾರೆ. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಕಂಸಂದ್ರ ಸತೀಶ್ ಅವರು ಇವರು ನಮ್ಮ ಸ್ನೇಹಿತರು, ಇವರೇ ನಮ್ಮನ್ನು ಕರೆದಿದ್ದು ರಾಜಣ್ಣನ ಬರ್ಡೇಗೆ. ತುಂಬ ನೋಡಿದ್ರೆ ಅವರು ಸಮಾಜ ಸೇವೆನ ಇವತ್ತು ಎಲ್ಲರೂ ನೋಡಿದ್ದೀರಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಜಣ್ಣ. ನಮ್ಮ ಹೆಬ್ಬಗೋಡಿ ಭಾಗದ ನಾಯಕರಾದಂಥ KP ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಮತ್ತು ನಮ್ಮ ತಾಲೂಕಿನ ಮಹಾಜನತೆ ಎಲ್ಲರಿಗೂ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಭಗವಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯಗಳು ತಿಳಿಸ್ತೀನಿ. ನಿಕಟಪೂರ್ತಿ ಅಭ್ಯರ್ಥಿಗಳಾದ KP ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹೀಗೆ ಸದಾಕಾಲ 106 ವರ್ಷ ಆರೋಗ್ಯ ಐಶ್ವರ್ಯದಿಂದ ದೇವರು ಅವರಿಗೆ ಒಳ್ಳೆಯ ಅಧಿಕಾರ ಕೊಟ್ಟು ಇನ್ನೂ ಹೆಚ್ಚಿಗೆ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಈ ದಿನ ಯುವಕರ ಕಣ್ಮಣಿ, ಆಶಾ ಕಿರಣ, ದೀನ ದಲಿತರ ಬಂಧು ಆದಂಥ ನಮ್ಮ KP ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮ ಕುಲದೈವತ ರೇಣುಕಾ ಯಲ್ಲಮ್ಮ ತಾಯಿ ಆಶೀರ್ವಾದ ಸದಾ ಇರಲಿ. ಅವರು ಇನ್ನೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಫ್ರೂಟ್ ಮಾರ್ಕೆಟ್ ಡೈರೆಕ್ಟರ್. ನಮ್ಮ ಹೆಸರು ಬಾಬು. ಇಲ್ಲಿ KP ರಾಜು ಸರ್ ಬರ್ತ್ಡೇ ಬಂದಿದ್ದೀವಿ. ತುಂಬ ಖುಷಿಯಾಗಿದೆ ಬಂದದಿಗೆ. ನಿನ್ನೆ ಬಂದದ್ದು ಒಂದು ಖುಷಿಯಾಗಿದೆ. ಎಲ್ಲ ಇಲ್ಲಿ ಬಂದದ್ದು ಮೇಲೆ ಗೊತ್ತಾಗಿದೆ ಎಷ್ಟು ಜನ ಅವ್ರು ಲೈಕ್ ಮಾಡ್ತಾರೆ ಅಂದರೆ ಗೊತ್ತಾಗಿದೆ. ಸುಮಾರು ಜನ 1000 ಜನಕ್ಕೆ ಮೇಲೆ ಇದ್ದಾರೆ ಒಳಗಡೆ. ನಾವು ಬಂದಿದ್ದ ಮೇಲೆ ಅವರು ತುಂಬ ಖುಷಿಯಾಗಿದೆ.
ಇಷ್ಟು ಜನಕ್ಕೆ ಅವರು ಸಭೆಯನ್ನು ಮಾಡಿದ್ರೆ ನಮಗೆ ನೋಡಿದ್ರೆ ತುಂಬ ಖುಷಿಯಾಗಿದೆ ನೋಡೋಕ್ಕೆ. ಧನ್ಯವಾದ ಸರ್, ಥ್ಯಾಂಕ್ ಯು. KP ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು JDS ಆನೇಕಲ್ ಘಟಕದ ವತಿಯಿಂದ ಕೋರ್ತಾ ಇದ್ದೇವೆ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಉನ್ನತ ಹೆಸರನ್ನು ಕೊಟ್ಟು ಇದೇ ರೀತಿ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ದಿಟ್ಟ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ದಿನ KP ರಾಜರ ಹುಟ್ಟುಹಬ್ಬ ಪ್ರಯುಕ್ತ ಪ್ರಕೃತಿ ವಿಲಾದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು NDA ಇದರಲ್ಲಿ KP ರಾಜವರಿಗೆ ನಾನು ಟಿಕೆಟ್ ಆದರೆ ಅವ್ರ ಮುಂದಿನ ಟಿಕೆಟ್ ಆಗಲಿ ನಾವೆಲ್ಲ ಕೊಡ್ಕೊತಾ ಇದ್ವಿ. ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಇನ್ನೂ ಬೆಳೀಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಕರುನಾಡ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ KP ರಾಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೀರ್ತಿ ಯಶಸ್ಸು ಆಯಸ್ಸು ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಆ ದೇವರು ಶಕ್ತಿ ಕೊಡಿ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ರಾಜಕೀಯದಲ್ಲಿ ಒಂದು ಉತ್ತುಂಗ ಸ್ಥಾನಕ್ಕೆ ಏರುವಂಥ ಅವಕಾಶಗಳು ಅವರಿಗೆ ಬರಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ KP ರಾಜಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಮ್ಮ KP ಅಣ್ಣವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಇನ್ನೂ ಉನ್ನತ ಮಟ್ಟದ ಸ್ಥಾನ ಸಿಕ್ಕಿ ರಾಜಕೀಯದಲ್ಲಿ ಇನ್ನೂ ಪ್ರಬಲವಾಗಿ ಬೆಳೆದು ಇನ್ನೂ ಜನಸೇವೆ ಮಾಡಲು ಆ ದೇವರು ಆಶೀರ್ವಾದ ಮಾಡಿ, ಅದೇ ರೀತಿ ತಾಲೂಕಿನ ಜನ ಆಶೀರ್ವಾದ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ಅನೇಕ ಇತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಆ ದೇವರು ಅವ್ರನ್ನ ಕಾಪಾಡಲಿ, ಇನ್ನೂ ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ.